ಬೋದು ನಮ್ಮ ತಂಡದವ್ರು ಯಾವ ರೀತಿ ಒಂದು ಕಷ್ಟಪಡ್ತಿದ್ರ ಅಂತ. ಸೊ ನೋಡೋಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಹೆಂಗಗಳು ಜಾಸ್ತಿ ಇದೆ, ತುಂಬಾ ಕಷ್ಟ ಇದೆ, ಕೆಲಸ ಮಾಡಕ್ ಆಗ್ತಿಲ್ಲ. ಮಾಡಿರೋದ್ರಲ್ಲಿ ಮೋಸ್ಟ್ ವರ್ಸ್ಟ್ ಅಂದ್ರೆ ಇದೊಂದೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಾಗಿದೆಯಾ ಎಲ್ಲ ಪಳಬಿದ್ದೋಗ್ಬಿಟ್ಟಿದ್ಯಾ? ಮನೆ ಹಿಂಗೆ ಇದ್ರೆ ನೀವು ಸುಮ್ಮನೆ ಇರ್ತೀರ? ಅವರು ಮನೆ ಹಿಂಗೆ ಇದ್ರೆ ಕ್ಲೀನ್ ಮಾಡ್ಕೊಂಡು ಮಾತಿದ್ದು ಕಲ್ಲಿನ ಗೋಪುರ ಇದು ತುಂಬಾ ರೇರ್ ಇದು ಸಿಗೋದು, ತುಂಬಾನೇ ಹಿಂಸೆ ಆಗ್ತದೆ. ಅದು ಮಾತ್ರ ಇಲ್ದಿರಾ ಮರದ ಮೇಲೆ ನೋಡಿದ್ರೆ ಕಚ್ಚತಾನೆ ಇದೆ, ಕಷ್ಟ ಇದೆ. ತುಂಬಾ ಸುತ್ತ ಎಲ್ಲ ತುಂಬಾ ಗಲೀಜಾಗ್ಬಿಟ್ಟಿದೆ, ಮೋರಿ ನೀರೆಲ್ಲ ಬಿಡ್ತಿದ್ದಾರೆ ಊರವರು. ಬ್ರೋ ನಾವು ಬೆಂಗಳೂರು ಬೆಳಸಾಗಿಂದ ಬಂದಿರೋದು, ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ತುಂಬಾ ಸಲ ಬರ್ಬೇಕಂತ ಆಸೆ ಆಯ್ತು, ಆ ಟೈಮ್ ಕೂಡ ಬಂದಿರಲ್ಲ. ಈಗ ಬಟ್ ಯಾಕೆ ಬರ್ತಾ ಇದೆ, ನಂಗೆ ಯಾವುದೇ ರೀತಿ ಸಪೋರ್ಟ್ ಸಿಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ನಮ್ಮ ಪುನರಭಿ ಫೌಂಡೇಶನ್ ಕಡೆಯಿಂದಾನೆ ಈ ಸಲ ಮಾಡಬೇಕು ಅನ್ಸುತ್ತೆ. ಬೆಂಗಳೂರಲ್ಲಿ ನಾನು ಅನ್ಕೊಂಡಿದ್ದೆ ಈ ರೇಂಜಿಗೆ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಸ್ವಲ್ಪ ಆರಾಮ್ ಇರುತ್ತೆ, ಈಸಿ ಇರುತ್ತೆ ಅನ್ಕೊಂಡೆ. ಬಟ್ ಇಲ್ಲಿ ಬಂದು ನೋಡಿದ್ರೆ ಫುಲ್ ಟೋಟಲ್ ಡಿಫ್ರೆಂಟ್ ಪಿಕ್ಚರೇ ಇದೆ. ಏನ್ ಮಾಡ್ತಿದ್ಯಾ? ಕೆಲಸ ಮಾಡ್ತಿದ್ವಿ. ದೇವಸ್ಥಾನ ಯಾವ ತರ ಯಾಕೆ ಈ ತರ ಇಟ್ಕೊಂಡು ತಿಪ್ಪೆ ಮಾಡ್ಕೊಂಡ್ಬಿಟ್ಟಿದ್ರಲ್ಲೋ? ಅವರು ಮಟ್ಟ ಮಾಡ್ಬಿಟ್ಟು ಅರ್ಧಕ್ಕೆ ಬಿಟ್ಬಿಟ್ರು. ಅದಕ್ಕೆ ಮಕ್ಳಿಗಿರೋ ಅಷ್ಟು ಎಜುಕೇಶನ್ ಇಲ್ಲಿ ದೊಡ್ಡವ್ರಿಗಿಲ್ಲ. ಇಲ್ಲೇ ಕಣ್ಮುಂದೆ ಓಡಾಡ್ತಾರೆ ಹೊರತು ಬಂದಿಲ್ಲ. ನಮ್ಮ ಪುರಾತನ ದೇವಸ್ಥಾನಗಳಲ್ವಾ, ನಮ್ಮ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಈ ದೇವಸ್ಥಾನ ಹೊಯ್ಸಳ ಕಾಲದಲ್ವ ಉಳಿಸ್ಕೊಳ್ಳೋಣ. ಆ ದೇವಸ್ಥಾನ ಒಳಗಡೆ 1000 ಬಾಹುಲಿ ಇದ್ವೇನಪ್ಪ. ದೇವ್ರು ಇರ್ಬೇಕಾದ ಜಾಗದಲ್ಲಿ ಬಾಹುಲಿಗಳಿದಾವೆ. ಸಂಜೆ ಅಂತ ಇರ್ತಲೆ ಬರ್ತೀರಿ ಅಂತ ಗೊತ್ತಿತ್ತು, ಒಂದು 6 ದಿನ ಮುಂಚೆ ನೋಡಿದ್ವಿ ಚಾನಲ್. ಸೊ ನಿಮ್ಮ ಪ್ರಕಾರ ನೆಕ್ಸ್ಟ್ ವೀಕಲ್ಲಿ ಈ ವಾರದಲ್ಲಿ ನಾವು ಹಬ್ಬ ಇದೆ, ನೆಕ್ಸ್ಟ್ ವೀಕಲ್ಲಿ ಬರ್ತಾರೆ ಬರ್ತಾರೆ ಖಂಡಿತ ಬರ್ತಾರೆ. ಪಂಚಾಯತಿಗೆ ತಿಳಿಸಿಟ್ಬೇಕಾದ್ರೆ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡ್ತೀನಿ. ಹೌದಾ? ಖಂಡಿತ ತಿಳಿಸ್ಕೊಡಿ. ಯಾಕಂದ್ರೆ ನಿಮ್ಗೆ ಬಂದಾಗ ನಿಮ್ಮ ಸಹಕಾರ ಇದ್ದಲ್ಲಿ ನಾವು ಮಾಡೋಕ್ಕಾಗೋದು. ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸೊ ನಾವಿವತ್ತು ನಂಜನಗೂಡು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಇವತ್ತಿನ ನಮ್ಮ ಸ್ವಚ್ಛತಾ ಕಾರ್ಯ ಬಂದ್ಬಿಟ್ಟು ಸಾಂಸ್ಕೃತಿಕ ನಗರ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ಎಡೆತಲೆ ಎಂಬ ಗ್ರಾಮದಲ್ಲಿ ಚೆನ್ನಕೇಶವ ದೇವಸ್ಥಾನ ಸ್ವಚ್ಛತೆಗೆ ಹೋಗ್ತಿದ್ವಿ. ಸೊ ನೋಡ್ಬೋದು ನೀವು ಈ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಸೊ ಇಲ್ಲಿಂದ ಆ ಗ್ರಾಮಕ್ಕೆ ಬಸ್ಸಿನ ವ್ಯವಸ್ಥೆ ಇದೆಯೋ ಇಲ್ಲೋ ಕೂಡ ಗೊತ್ತಿಲ್ಲ. ಸೊ ಈಗ ಬಸ್ ಸ್ಟಾಪ್ ಹೋಗ್ಬಿಟ್ಟು ಅಲ್ಲಿ ವಿಚಾರ ತಿಳ್ಕೊಂಡು ಮುಂದೆ ಹೋಗೋ ಪ್ರಯತ್ನ ಪಡ್ತೀವಿ. ಸ್ನೇಹಿತರೆ ನೋಡ್ತಿರ್ಬೋದು, ನಂಜನಗೂಡು ಬಸ್ ಸ್ಟಾಪಿಂದ ನಮಗೆ ಬಸ್ ಸಿಗಲಿಲ್ಲ. ಸೊ ಟೈಮ್ ಡಿಲೇ ಆಗ್ತಿದೆ ಅಂತ ಹೇಳ್ಬಿಟ್ಟು 6 ಜನ ಇದ್ವಿ. 6 ಜನಕ್ಕೆ 2 ಆಟೋಗಳನ್ನ ಮಾತಾಡ್ಕೊಂಡು ಈಗ ಆ ಊರಿಗೆ ಎಡೆತಲೆ ಎಂಬ ಗ್ರಾಮಕ್ಕೆ ನಂಜನಗೂಡು ಬಸ್ ಸ್ಟಾಪಿಂದ 2 ಆಟೋ ಮೂಲಕ ಹೋಗ್ತಿದ್ವಿ. ಹೆಂಗೆ ಹೋಗ್ಬೇಕು? ಹಿಂಗೋಗಲ್ವಾ? ದಾರಿಗೆ ಹೋಗೋದು ಯಾಕೆ? ಗಾಡಿ ಹೋಗೋದು, ವೆಹಿಕಲ್ ಹೋಗುದಾ? ಥ್ಯಾಂಕ್ ಯು. ಏನಾಗಿದೆಯಣ್ಣ? ಎಲ್ಲ ಪಳ ಬಿದ್ದೋಗ್ಬಿಟ್ಟಿದ್ಯಾ? ನಿಮ್ಮ ಕಾಲದಲ್ಲಿ ನೀವು ಅಲ್ಲಿ ಪೂಜೆ ಮಾಡಿದ್ದೀರಾ? ಪಕ್ಕ ಪೂಜೆ ನಡೀತಿತ್ತು. ಮತ್ತೆ ಯಾಕೆ ಇವಾಗ ಆ ಥರ ಆಗಿರೋದು? ಒಂದು 50 ವರ್ಷದಿಂದ ಅದು ಗುರುಗಳು ಮಾಡ್ತೀವಿ. ಹೆಜ್ಜೆ ಇಡೋಕ್ಕಾಗುತ್ತೆ ಒಳಗಡೆ? ಈಗ ನಾವು ಕಷ್ಟ ಆಗುತ್ತಲ್ಲ ಇಲ್ಲಿ ನೋಡಿ ಅಡ್ಜಸ್ಟ್ ಮಾಡ್ತೀವಿ. ಹೌದು, ನೋಡ್ತೀವಿ. ನೋಡಿ ಬನ್ನಿ ನೀವು ಆದಷ್ಟು. ನೋಡ್ಬೋದು, ನಂಜನಗೂಡಿಂದ ನಮಗೆ ಯಾವುದೇ ರೀತಿಯ ಬಸ್ ಸಿಕ್ಕಿಲ್ಲ. ಆಟೋ ಮಾಡ್ಕೊಂಡು ಬಂದ್ವಿ. 6 ಜನ ಇದ್ವಿ. 2 ಆಟೋಗಳನ್ನ ಮಾಡ್ಕೊಂಡು ಈ ಊರೊಳಗಡೆ ಬಂದ್ವಿ. ಊರು ತುಂಬ ದೊಡ್ಡದಾಗಿದೆ. ಬಟ್ ವಿಚಾರ ಏನು ಅಂತ ಹೇಳಿದ್ರೆ, ಆ ದೇವಸ್ಥಾನಕ್ಕೆ ಹೋಗ್ತಿದೆ ಪ್ರತಿಯೊಬ್ಬರು ಹೇಳ್ತಾ ಇರೋದಿದೆ. ಸುಮಾರು 50-60 ವರ್ಷಗಳಿಂದ ನಡೆದಿರೋ ಪೂಜೆ ಅಂತೆ. ಕಾಡು ಬೆಳೆದಂಗೆ ಬೆಳ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಆ ದೇವಸ್ಥಾನ ಹತ್ರಕ್ಕೆ ಹೋಗ್ಬಿಟ್ಟು ಅದು ಯಾವ ರೀತಿ ಒಂದು ರೂಪುರೇಷ ಇದೆ ಅಂತ ಪ್ರತಿಯೊಂದು ತೋರಿಸ್ತೀನಿ. ಬಟ್ ಯಾಕೂ ಇಲ್ಲಿಗೆ ಬರ್ತಾ ಇದೆ, ನನಗೆ ಯಾವುದೇ ರೀತಿ ಸಪೋರ್ಟ್ ಸಿಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ನಮ್ಮ ಟೀಮ್ ಏನಿದೆಯೋ ನಮ್ಮ ಪುನರಭಿ ಫೌಂಡೇಶನ್ ಕಡೆಯಿಂದನೇ ಈ ಸ್ವಚ್ಛತೆ ಮಾಡಬೇಕು ಅನ್ನಿಸ್ತಿದೆ. ನೋಡಬೇಕು ಒಳಗಡೆ ಅಲ್ಲಿ ಹೋದ್ಮೇಲೆ ಯಾವ ಥರ ಒಂದು ದಿನಚರಿ ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಚನ್ನರಾಯ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಇದ್ದೀವಿ. ಹಿಂಭಾಗದಲ್ಲಿ ನೋಡಿದಾಗ ನೀವು ಇದನ್ನ ಯಾವುದೇ ರೀತಿ ಕಲ್ಯಾಣಿ ಪುಷ್ಕರಣಿ ಅನ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು. ಊರಿನಲ್ಲಿರುವಂತಹ ಚರಂಡಿ ನೀರು ಏನಿದೆ, ಆ ಚರಂಡಿ ಕಾಲುವೆ ನೀರು, ಈ ಮಲಮೂತ್ರ ವಿಸರ್ಜನೆ ವೇಸ್ಟ್ ನೀರೆಲ್ಲ ದೇವಸ್ಥಾನದ ಆವರಣಕ್ಕೆ ಬಿಟ್ಟಿದ್ದಾರೆ. ನೋಡಿ ಇದು ಯಾವ ಥರ ಇದೆ ಅಂತ. ದರಿದ್ರವಾಗಿದೆ. ನೋಡ್ತಾ ಇದ್ರೆ ನನಗೆ ಮೂಗು ಮುಚ್ಕೊಂಡು ವಿಡಿಯೋ ಮಾಡ್ಬೇಕು ಅನ್ಸಿದೆ. ಯಾವುದೇ ರೀತಿ ದೇವಸ್ಥಾನ ಕಟ್ಟೋದಕ್ಕೆ ಹಾಕಿರುವಂತಹ ಒಂದು ಕಾಂಪೌಂಡ್ ಅಲ್ಲ. ಸೊ ಇಲ್ಲಿ ನನಗೆ ಈಗ ಸ್ಥಳೀಯರು ಹೇಳಿರೋ ವಿಚಾರಣೆ ಅಂತ ಹೇಳಿದ್ರೆ, ಈ ದೇವಸ್ಥಾನ ತುಂಬಾ ಹಳ್ಳದಲ್ಲಿ ಇತ್ತಂತೆ. ಹಳ್ಳ ಅಗ್ದಾಗ ದೇವಸ್ಥಾನ ತುಂಬಾ ಮುಚ್ಕೊಂಡಿತ್ತಂತೆ. ಸೊ ಅದನ್ನ ಆಚೆ ತೆಗೆಯುವ ಒಂದು ಪ್ರಯತ್ನದಲ್ಲಿ ಮಣ್ಣು ಆಚೆ ತೆಗೆದಂತೆ. ಮತ್ತೆ ಕೆಲವೊಂದು ತೊಂದರೆಗಳ ಮೂಲಕ ಈ ದೇವಸ್ಥಾನ ಇದೇ ರೀತಿ ಬಿಟ್ರಂತೆ. ನೋಡ್ಬೋದು, ಇದೆಲ್ಲ ಕಸ ಕಡ್ಡಿ. ಸುತ್ತಮುತ್ತ ಇರೋ ಮನೆಗಳವರೆಲ್ಲ ಬಂದು ಕಸ ಕಡ್ಡಿ ಇಲ್ಲೇ ಹಾಕ್ತಾರೆ. ಊರಿನ ಚರಂಡಿ ನೀರೆಲ್ಲ ಇಲ್ಲೇ ಹೋಗ್ತಿದೆ. ಸೊ ಎಷ್ಟು ನೀರು ಫೋಲ್ ಆಗ್ತಿದೆ ಅಂತ ಹೇಳಿದ್ರೆ, ಗರ್ಭಗುಡಿ ಸುತ್ತೂ ಒಂದು ರೀತಿ ಕೊಳವೆ ಬಾವಿ ಥರ ತಯಾರಾಗ್ಬಿಟ್ಟಿದೆ. ಅದು ಊರಿನ ಕಸ ಪೂರ್ತಿ ಇಲ್ಲೇ ಇದೆ. ಎಷ್ಟು ನಿಮಗೆ ದೇವಸ್ಥಾನ ಕಾಣಿಸಿರಬಹುದು. ಈ ಒಂದು ಪೊದೆಗಳೇನಿದೆ, ಪೊದೆಗಳನ್ನ ದಾಟಿ ಹಾಕೊಂಡು ನೋಡಿದಾಗ ನಮ್ಮ ತಂಡದವರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದು ಗೋಪುರ ಕಾಣಿಸ್ತಿದೆಯಲ್ವಾ? ಆ ಗೋಪುರ ಸುತ್ತಮುತ್ತ ಮರಳೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು. ನಮ್ಮ ಕೈಲಾದಷ್ಟು ಅದನ್ನು ಸ್ವಚ್ಛ ಮಾಡಿ ಪ್ರಯತ್ನ ಪಟ್ಟಿದ್ವಿ. ಈಗ ಯಾವುದೇ ರೀತಿ ಯಂತ್ರೋಪಕರಣಗಳಿಗೆ ಬಂದು ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಮ್ಯಾನ್ಯುವಲ್ ಆಗಿ ಮಾಡ್ಬೇಕು ಅನ್ಕೊಂಡಿದ್ದೀವಿ. ನೋಡಿ, ದಾರಿ ಕೂಡ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ ಇದು. ಒಂದು JCB ಯಾವುದೇ ರೀತಿ ಒಂದು ಮಿಷನರಿ ವೆಹಿಕಲ್ ಇಲ್ಲಿ ಬರೋದಕ್ಕೆ ಸಾಧ್ಯ. ಸ್ನೇಹಿತರೆ, ನಮ್ಮ ತಂಡ ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಿದೆ. ನಾನೀಗ ಆ ದೇವಸ್ಥಾನದ ಮೇಲ್ಭಾಗದಲ್ಲಿದ್ದೀನಿ. ಗೋಪುರದ ಗತಿ ಈ ಸ್ಥಿತಿಯಲ್ಲಿ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ನಮ್ಮ ದುರದೃಷ್ಟ ಮೇಲೆ ಬೆಟ್ಟ ಇರುವೆಗಳು ಅಂತಾರಲ್ವಾ, ಕೆಂಪುದು, ಆ ಇರುವೆಗಳು ಜಾಸ್ತಿ ಇದೆ. ಯಾವುದಾದ್ರೂ ಒಂದು ಗಿಡನ ಅಲ್ಲಾಡ್ಸ ಮೈ ಮೇಲೆ ಬಂದು ಕಚ್ತಿದೆ. ಸೊ ಈಗ ನಮ್ಮ ತಂಡದವ್ರನ್ನ ಮಾತಾಡ್ಸೋ ಪ್ರಯತ್ನ ಪಡೋಣ. ಅಲ್ಲಿ ನಮ್ಮ ಶರಣ ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಇಲ್ಲಿ ನೋಡಿದ್ರೆ ಇದು ಗೋಪುರ ಇದೆ.
ಇದು ಕಲ್ಲಿನ ಗೋಪುರ, ಇದು ತುಂಬಾ ರೇರ್ ಇದು ಸಿಗೋದು, ಎಲ್ಲ ಇಟ್ಕೆಯಲ್ಲಿ ಮಾಡ್ತಾರೆ. ಇದನ್ನ ಕಲ್ಲಿಲ್ ಮಾಡಿರೋ ಗೋಪುರ ಇದು. ಇದ್ರ ಮೇಲೆ ನೀವೇ ನೋಡ್ಬೋದು, ಫುಲ್ ಇದು ಮುಳ್ಗಿಡಗಳು ಬಂದು ಮೇಲ್ಕೊಂಡು ತುಂಬಾನೇ ಹಿಂಸೆ ಆಗ್ತದೆ. ಅದು ಮಾತ್ರ ಇಲ್ದಿರಾ ಈ ಮರದ ಮೇಲೆ ನೋಡಿದ್ರೆ ಫುಲ್ ಇರುವೆಗಳು, ಆ ಇರುವೆಗಳು ಬಂದ್ಬಿಟ್ಟು ನಮ್ಗೆ ಕಚ್ತಾನೆ ಇದೆ. ಅದು ನಿಮಗೆ ಗೊತ್ತು, ಅದು ರೆಡ್ ಇರುವೆ, ಅದು ತುಂಬ ಕಚ್ತಾ ಇದೆ, ಪೈನ್ ಆಗ್ತಿದೆ. ಆದರೂ ನಾವು ಬಿಡ್ದಿರಾ ಅದು ಮಾಡ್ತಾ ಇದೀವಿ. ಈ ಗೋಪುರನ ನಾವು ಓಪನ್ ಮಾಡಿ ತೋರಿಸ್ತೀವಿ ನಿಮಗೆ. ಜೈ ಶ್ರೀರಾಮ್. ಏನು ಮಾಡ್ತಿದ್ದೀರಾ? ಹಾಯ್ ಬ್ರೋ. ಏನು ಮಾಡ್ತಿದ್ದೀರಾ? ಕೆಂದಗಳು ಜಾಸ್ತಿ ಇದೆ, ತುಂಬ ಕಷ್ಟ ಇದೆ, ಕೆಲಸ ಮಾಡೋಕ್ಕಾಗ್ತಿಲ್ಲ. ತುಂಬ ಕಷ್ಟ ಇದೆ, ತುಂಬ ಸುತ್ತ ಎಲ್ಲ ತುಂಬ ಗಲೀಜಾಗ್ಬಿಟ್ಟಿದೆ, ಮೋರಿ ನೀರೆಲ್ಲ ಬಿಡ್ತಿದ್ದಾರೆ ಊರವರು. ಈ ದೇವಸ್ಥಾನಕ್ಕೆ ಮುಂಚೆ ಚೆನ್ನಾಗಿತ್ತಂತೆ, ಸೊ ಅದು ಕಾಂಪೌಂಡ್ ಎಲ್ಲ ಹಾಕಿ ತುಂಬಾ ಹಾಳು ಮಾಡ್ಬಿಟ್ಟಿದ್ದಾರೆ ಊರವರು. ರೆಡಿ ಮಾಡ್ತೀವಿ ಅಂತ ಬಂದು ಕಾಂಪೌಂಡ್ ಹಾಕಿ ಅದನ್ನ ಪೂರ್ತಿ ರೆಡಿ ಮಾಡದೆ ಹೋಗ್ಬಿಟ್ಟಿದ್ದಾರೆ. ದೇವಸ್ಥಾನ ಡೌನ್ ಆದಾಗ ಏನ್ ಮಾಡಿದ್ದಾರೆ, ಎಲ್ಲ ತಗೊಂಬಂದ ಡೌನ್ ಅಲ್ಲಿರೋ ಜಾಗದಲ್ಲೇ ಕಸ ಹಾಕಿದ್ದಾರೆ. ಮತ್ತೆ ನೀರು ಯಾವ ಕಡೆಗೂ ಬೇರೆ ಕಡೆ ದಾರಿನೇ ಇಲ್ಲ, ಎಲ್ಲ ಬಂದು ದೇವಸ್ಥಾನ ಹತ್ರನೇ ಬರುತ್ತೆ ನೀರು. ಇವಾಗ ತುಂಬಾ ಕೆಂದಗಳಿದಾವೆ, ಮಾಡ್ತಾ ಇದ್ದಾರೆ ಕೆಲಸ. ಅದೇ ಬೆಂಕಿ ಹಚ್ಕೊಂಡು ಕೆಲಸ ಮಾಡ್ತಾ ಇದೀವಿ, ಅದು ಕಚ್ತಾ ಇರುತ್ತೆ. ಅದೇ ರೀತಿ ಇವತ್ತು ನಮ್ಮ ತಂಡಕ್ಕೆ ಹೊಸದಾಗಿ ಸೇರ್ಪಡೆ ಆಗಿರುವಂಥ ಬೆಂಗಳೂರು ಮೂಲದವರು ಒಬ್ಬರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತೀನಿ. ಸಂತೋಷ ಅಂತ ಬ್ರೋ. ನಾವು ಬೆಂಗಳೂರು ಬನಶಂಕರಿಯಿಂದ ಬಂದಿದ್ದು ಬ್ರೋ. ಇದ್ರ ಮೊದಲನೇ ಬಾರಿ, ತುಂಬ ಬಾರಿ ಪ್ರಯತ್ನ ಪಟ್ಟೆ, ನನ್ನ ಟೈಮ್ ಸಿಕ್ಕಿರಲ್ಲ. ಇದು ಮೊದಲನೇ ಬಾರಿ ಬಂದಿದ್ದೀನಿ. ಇದು ನಾವಂತಲ್ಲ, ನಮ್ಮ ಹತ್ರ ಯುವಕರು ತುಂಬ ಜನ ಇದು ಬಂದು ನಮ್ಮ ಧರ್ಮ ಉಳಿಸೋಕ್ಕೆ ಈ ಥರ ಮಾಡಲೇಬೇಕು. ಇವಾಗ 100 ದೇವಸ್ಥಾನ ಕಟ್ಬೋದು ನಾವು ಹೊಸದಾಗಿ, ಆದರೆ ನಮ್ಮ ಪುರಾತನ ದೇವಸ್ಥಾನಗಳನ್ನ ಉಳಿಸ್ಬೇಕಾಗಿರೋದು ತುಂಬ ಮಹತ್ವ ಕೊಡಬೇಕು. ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ತುಂಬ ಸಲ ಬರ್ಬೇಕಂತ ಆಸೆ ಆಯಿತು, ಆ ಟೈಮ್ ಕೂಡ ಬಂದಿರಲ್ಲ, ಇವಾಗ ಬಂದಿದೆ. ಇನ್ನು ಮುಂದೆ ಖಂಡಿತವಾಗಿ ಯಾವುದೇ ಇದ್ದರೂ ಈ ಥರ ವಿಷಯಗಳನ್ನ ಭಾಗವಹಿಸ್ತೀನಿ. ಜೈ ಶ್ರೀರಾಮ್. ಚೇತನ್, ಬೆಂಗಳೂರಿಂದ. ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಂಡಿದ್ದೆ, ನಾನು ಇಲ್ಲಿ ಈ ರೇಂಜಿಗೆ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಸ್ವಲ್ಪ ಆರಾಮಿರುತ್ತೆ, ಒಂದು ಸ್ವಲ್ಪ ಈಸಿ ಇರುತ್ತೆ ಅಂದ್ಕೊಂಡೆ. ಬಟ್ ಇಲ್ಲಿ ಬಂದು ನೋಡಿದ್ರೆ ಫುಲ್ ಟೋಟಲ್ ಡಿಫ್ರೆಂಟ್ ಪಿಕ್ಚರೇ ಇದೆ ಇಲ್ಲಿ. ಫುಲ್ ನಾನು ಬಂದಾಗ ಟೆಂಪಲ್ಲೇ ಕಾಣಿಸ್ತಾ ಇರಲಿಲ್ಲ ಇಲ್ಲಿ. ನಾನು ಹುಡುಕಿ ಒಂದು 4-5 ರೌಂಡ್ ಸುತ್ತದೆ ಚೆನ್ನಾಗಿರಲಿ. ಆಮೇಲೆಲ್ಲ ನಾನು ಒಬ್ಬನೇ ಬಂದೆ. ಆಮೇಲೆ ಇಲ್ಲಿ ಬೇರೆಯವ್ರನ್ನೆಲ್ಲ ಒಂದು 4 ಜನ ಕೇಳಿದೆ. ನನಗೆ ಇಲ್ಲಿ 2 ಟೆಂಪಲ್ ಇದೆ ಅಂತ ಗೊತ್ತಿರಲಿಲ್ಲ. ಸೊ ನನಗೆ ಅವರೆಲ್ಲ ಹಿಂದೆಗಡೆ ಇನ್ನೊಂದು ಗೈಡ್ ಮಾಡಿದ್ರು. ಬಟ್ ಆಮೇಲೆ ಇನ್ನೊಂದು ಸ್ವಲ್ಪ ಬೇರೆಯವ್ರಿಗೆ ಯೂಟ್ಯೂಬ್ ವಿಡಿಯೋ ಎಲ್ಲ ತೋರಿಸಿ ಹುಡುಕಿದ್ಮೇಲೆ ಅವ್ರು ಆಮೇಲೆ ಇಲ್ಲಿ ಕರ್ಕೊಂಬಂದು ತೋರಿಸಿದ್ರು. ಆಕ್ಚುಲಿ ನಾವು ಇಷ್ಟು ದಿನ ಮಾಡಿರುವಂಥ ದೇವಸ್ಥಾನಗಳು ಊರಿನ ಸಹಕಾರ ಸಿಗ್ತಿತ್ತು, ಅವರ ಒಂದು ಬೆಂಬಲ ಸಿಗ್ತಿತ್ತು. ಇದು ದೇವಸ್ಥಾನದ ಒಂದು ಪರಿಸ್ಥಿತಿ. ಸೊ ಎಷ್ಟೇ ಕಷ್ಟ ಆದರೂ ನಮ್ಮ ಕೈಲಾದಷ್ಟು ಸ್ವಚ್ಛತೆ ಮಾಡ್ತೀವಿ. ಈ ಮೋಸ್ಟ್ಲಿ ಇವತ್ತು ಮುಗ್ದಿಲ್ಲ ಅಂತ ಹೇಳೋದು, ಇನ್ನೊಂದು ದಿನ ಅದಕ್ಕೆ ಮೀಸಲಾದ ಅದಕ್ಕೆ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ತುಂಬ ದೂರದಿಂದ ಬಂದಿರೋ ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ಸರ್. ಸೊ ಇದೇ ರೀತಿ ನಮ್ಮ ಒಂದು ಧರ್ಮ ಉಳಿವಿಕೆ ಕೆಲಸದಲ್ಲಿ ಸತತವಾಗಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸ್ವಚ್ಛತಾ ಕಾರ್ಯಕ್ಕಿಂತ ಇಷ್ಟೊಂದು ಅಂದ್ರೆ ನಾವು ಮಾಡಿರೋ ಟೆಂಪಲ್ ಅಧ್ವಾನ ಹೇಳ್ದು ಬಂದ್ಬಿಡುತ್ತೆ, ಅದು ಲೋಕಲ್ ಲ್ಯಾಂಗ್ವೇಜು. ನಾವು ಮಾಡಿರೋದ್ರಲ್ಲಿ ಮೋಸ್ಟ್ ವರ್ಸ್ಟ್ ಅಂದ್ರೆ ಇದೊಂದೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟೊಂದು ಅಧ್ವಾನ ಇದು ಎಲ್ಲ ಚರಂಡಿ ಮಚ್ಚರಿ ಇತ್ತು ಚಿಕ್ಕಮಂಗ್ಳೂರ್ದು. ಬಟ್ ಸಹಕಾರ ಜನ ಎಷ್ಟೊಂದು ಜನ ಬಂತಂದ್ರೆ, ಬಟ್ ಬಂದು ಇಷ್ಟೊಂದು ಕಷ್ಟಪಡ್ತೀವಿ ಬಿಸಿಲಲ್ಲಿ. ಎಲ್ಲಿಂದ ನಾವು 100 ಕಿಲೋಮೀಟರ್ ದೂರದಿಂದ ಬಂದು ಕೆಲಸ ಮಾಡ್ತಿದ್ದೀವಿ. ಊರವರು ಒಬ್ಬರಾದದು ಜಸ್ಟ್ ಅಟ್ಲೀಸ್ಟ್ ನೀರು ಕೊಡಕ್ಕೂ ಯಾರು ಬರ್ತಿಲ್ಲ. ಊರಿನ ಜನಕ್ಕೆ ಏನಾದ್ರು ಹೇಳೋದಾದ್ರೆ ನೀವು, ನಿಮ್ಮ ಮನೆ ಹಿಂಗೆ ಇದ್ರೆ ನೀವು ಸುಮ್ಮನೆ ಇರ್ತೀರ? ಅವರು ಮನೆ ಹಿಂಗೆ ಇದ್ರೆ ಕ್ಲೀನ್ ಮಾಡ್ಕೊಂಡು ಧನುಷ್ ಏನ್ ಮಾಡ್ತಿದ್ಯಾ? ಕೆಲಸ ಮಾಡ್ತಿದ್ದೀನಿ. ಏನ್ ಕೆಲಸ ಮಾಡ್ತಿದ್ಯಾ? ದೇವಸ್ಥಾನ ಸ್ವಚ್ಛತಾ ಮಾಡ್ತಿದ್ಯಾ? ಯಾವ ನಿಂದು? ಎರ್ತಾಳೆ. ನಿಮ್ಮೂರು ದೊಡ್ಡವ್ರು ಯಾರು ಇಲ್ವಾ? ನಮ್ಮ ಊರಿನವ್ರು. ನಿಮ್ಮೂರವರು ಗ್ರಾಮ ಪಂಚಾಯತ್ ಯಾರು ಬರಲ್ವಾ? ದೇವಸ್ಥಾನ ಯಾವ ಥರ ಯಾಕೆ ಈ ಥರ ಇಟ್ಕೊಂಡು ತಿಪ್ಪೆ ಮಾಡ್ಕೊಂಡ್ಬಿಟ್ಟಿದ್ರಲ್ಲೋ? ಅವರು ಮಟ್ಟ ಮಾಡ್ಬಿಟ್ಟು ಅರ್ಧಕ್ಕೆ ಬಿಟ್ಬಿಟ್ರು ಅದಕ್ಕೆ. ಹೌದಾ? ಬೇಜಾರಾಗುತ್ತೆ ಇಲ್ವಾ ಈ ಥರ ಇದೆ ದೇವಸ್ಥಾನ? ಬೇಜಾರಾಯ್ತದೆ. ಹೌದಾ? ಏನ್ ಹೆಸರು? ಧನುಷ್. ಈ ದೇವಸ್ಥಾನ ನೋಡಿ, ಈ ಜನ ಸಾಗರ ನೋಡಿ, ಈ ಜನ ಬೆಂಬಲ ನೋಡಿ, ಈ ಊರಿನ ಸಪೋರ್ಟ್ ನೋಡಿ, ಏನು ಅನಿಸ್ತಿದೆ ನಿಮಗೆ? ಈ ಊರಲ್ಲಿ ಜನಸಾಗರ ನೀವೇ ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಾ ಇದೆ. ಇಲ್ಲಿನ ಮಕ್ಳಿಗಿರೋ ಅಷ್ಟು ಎಜುಕೇಶನ್ ಇಲ್ಲಿ ದೊಡ್ಡವ್ರಿಗಿಲ್ಲ. ಇಲ್ಲೇ ಕಣ್ಮುಂದೆ ಓಡಾಡ್ತಾರೆ ಹೊರತು ಬಂದಿಲ್ಲ. ನಮ್ಮ ಪುರಾತನ ದೇವಸ್ಥಾನಗಳಲ್ವಾ, ನಮ್ಮ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಈ ದೇವಸ್ಥಾನ ಹೊಯ್ಸಳ ಕಾಲದಲ್ವ ಉಳಿಸ್ಕೊಳ್ಳೋಣ. ನೋಡಿ, ಆ ದೇವಸ್ಥಾನ ಒಳಗಡೆ 1000 ಬಾಹುಲಿ ಇದ್ವೇನಪ್ಪ. ದೇವ್ರು ಇರ್ಬೇಕಾದ ಜಾಗದಲ್ಲಿ ಬಾಹುಲಿಗಳಿದ್ದಾವೆ. ಯಾವ ಥರ ಆಚೆ ತೆಗಿತಿದ್ದೀರಾ ಬಾವುಲಿಗಳಿಗೆ ನೀವು? ಬಾಹುಲಿಗಳನ್ನ ಪಾಪ ಬೆಂಕಿ ಹಾಕಿದ್ದಾರೆ ಹುಡುಗರು, ಚಿಕ್ಕ ಮಕ್ಕಳು. ಆಚೆ ಕಡೆ ಹೊಗೆ ಪಾಪ ಆಚೆ ಹೋಗ್ತಿದ್ದಾವೆ. ಸಂಜೆ ಅಂತ ದೇವರು ಇರ್ತಾರೆ. ಸೊ ನಿಮ್ಗೆ ಗೊತ್ತಿತ್ತಾ ನಾವು ಇಲ್ಲಿ ಈ ಥರ ಒಂದು ಸ್ವಚ್ಛತಾ ಕಾರ್ಯ ಮಾಡೋ ಬರ್ತೀರಿ ಅಂತ ಗೊತ್ತಿತ್ತು, ಒಂದು 6 ದಿನ ಮುಂಚೆ ಗೊತ್ತಿತ್ತು, ನೋಡಿದ್ವಿ ಚಾನಲ್. ಥ್ಯಾಂಕ್ ಯು. ಯಾಕೆ ನಿಮ್ಮೂರಲ್ಲಿ ಈ ಥರ ಒಂದು ಒಳ್ಳೆ ಕಾರ್ಯಕ್ಕೆ ಬಂದಾಗ ಯಾವುದೇ ರೀತಿ ಸಪೋರ್ಟ್ ಸಿಗ್ತಿಲ್ಲ? ಅದು ಹಬ್ಬ ಐತಲ್ಲ ಬ್ರೋ, ಅದು ಕಾರಣದಿಂದ ಅದೇ ಮೇನ್ ರೀಸನ್. ಸೊ ಈಗ ನಮ್ಮ ಪ್ರಕಾರ ನಮಗೆ ಇಲ್ಲಿ ನೋಡ್ತಾ ಇದ್ರಲ್ವಾ, ತುಂಬ ಕಸ ಕಡೆ ತುಂಬಿಕೊಂಡಿದೆ. ಸೊ ದೊಡ್ಡ ದೊಡ್ಡ ಬೆಲೆ ಗಿಡಗಳೆಲ್ಲ ಬೆಳ್ಕೊಂಡಿದೆ. ಸೊ ಯಾಕಂದರೆ ಯಾವುದೇ ರೀತಿ ಯಂತ್ರೋಪಕರಣ ಬರೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ನಾವು ಕೈಲಾದಷ್ಟು ಮಾಡ್ತಿದ್ದೀವಿ. ನೆಕ್ಸ್ಟ್ ವೀಕ್ಗೆ ಪೋಸ್ಟ್ ಮಾಡ್ಕೋತಿದ್ದೀವಿ. ಸೊ ನಿಮ್ಮ ಪ್ರಕಾರ ನೆಕ್ಸ್ಟ್ ವೀಕಲ್ಲಿ, ಈ ವಾರದಲ್ಲಿ ನಾವು ಹಬ್ಬ ಇದೆ, ನೆಕ್ಸ್ಟ್ ವೀಕಲ್ಲಿ ಬರ್ತಾರೆ. ಖಂಡಿತ ಬರ್ತಾರೆ. ಪಂಚಾಯತಿಗೆ ತಿಳಿಸಿಡ್ಬೇಕಾದ್ರೆ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡ್ತೀನಿ. ಹೌದಾ? ಖಂಡಿತ ತಿಳಿಸ್ಕೊಡಿ. ಯಾಕಂದರೆ ನಿಮ್ಮೂರಿಗೆ ಬಂದಾಗ ನಿಮ್ಮ ಸಹಕಾರ ಇದ್ದಾಗ ನಾವು ಮಾಡೋಕ್ಕಾಗೋದು. ನೀವೆಲ್ಲರೂ ಕೈ ಜೋಡಿಸ್ಬೇಕು. ನಿಮ್ಗೇನು ಅನಿಸ್ತಿದೆ ನಾವು ಹೊಸರು ಬಂದು? ಖುಷಿ ಅನಿಸ್ತಿದೆ ಬ್ರೋ. ಬೆಳಿಗ್ಗೆ ಸ್ಟೋರಿ ನೋಡ್ಬಿಟ್ಟು ಖುಷಿ ಆಯಿತು. ಫುಲ್ ಫಸ್ಟ್ ವೀ ಮುಗೀತು. ಥ್ಯಾಂಕ್ ಯು. ಈ ಥರ ಬಂದಾಗ ನೀವುಗಳಾಗಿರ್ಬೋದು, ನಿಮ್ಮೂರಿನ ಮುಖಂಡರು ಹಿರಿಯರು ಬಂದಾಗ ನಮಗೆ
ಅವರ ಮಾರ್ಗದರ್ಶನದಲ್ಲಿ ಹೋದಾಗ ತುಂಬ ಚೆನ್ನಾಗಿರುತ್ತೆ. ಸೊ ಖಂಡಿತ ನೆಕ್ಸ್ಟ್ ವೀಕಲ್ಲಾದರೂ ಜನಗಳು ಬರ್ತಾರೆ ಸಪೋರ್ಟ್ ಮಾಡ್ತಾರೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಕ್ ಕೂಡ ನೆಕ್ಸ್ಟ್ ಭಾನುವಾರ ಕೂಡ ಈ ದೇವಸ್ಥಾನಗಳ ಪ್ಲಾನ್ ಮಾಡಿ ಒಂದು JCB ತೊಗೊಂಬಂದು ಸೊ ಇದೇನಿದೆ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಿಸಿ ಈ ರೀತಿ ಇದನ್ನು ಸ್ವಚ್ಛ ಮಾಡಬೇಕು ಅಂದ್ಕೊಂಡಿದ್ದೀವಿ ಸ್ನೇಹಿತರೆ. ಇಷ್ಟು ಈ ಸದ್ಯಕ್ಕೆ ಈ ದೇವಸ್ಥಾನದ ಒಂದು ಪರಿಸ್ಥಿತಿ. ಅಷ್ಟರಲ್ಲಿ ಸಿಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಕೆಲಸ ಮಾಡ್ತಿದ್ದೀನಿ ನನಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ನಮ್ಮ ತಂಡದವ್ರು ಯಾವ ರೀತಿ ಒಂದು ಕಷ್ಟಪಡ್ತಿದ್ರು ಅಂತ. ಸೊ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಬಟ್ ಈ ಖುಷಿಗೆ ಈ ಊರಿನ ಜನರ ಒಂದು ಸಹಕಾರ ಪ್ರೋತ್ಸಾಹ ಇಲ್ಲ ಅನ್ನೋದೇ ಒಂದು ನಮಗೆ ದೊಡ್ಡ ಬಾಧೆ. ಕೈಲಾದಷ್ಟು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಜೈ ಶ್ರೀರಾಮ್.